ಮಕ್ಕಳಲ್ಲಿ ಕ್ಯಾನ್ಸರ್ ಅಂತ ವ್ಯಾಧಿ ಗೊತ್ತಾದ ತಕ್ಷಣ ಅವರ ಪೋಷಕರು ಭಯಪಡಬೇಕಾಗಿಲ್ಲ. ಏಕೆಂದರೆ ಸುಮಾರು ತರಹದ ಟ್ರೀಟ್ಮೆಂಟ್ ಆಪ್ಷನ್ಸ್ ಈಗ ಅವೈಲಬಲ್ ಇದೆ. ಸೊ ಅದರಲ್ಲಿ ಮೇನ್ ಟ್ರೀಟ್ಮೆಂಟ್ ಆಪ್ಷನ್ ಬಂದು ಕೀಮೊಥೆರಪಿ, ಅಂದರೆ ಔಷಧಿಗಳಿಂದ ಕಾಯಿಲೆನ ಗುಣ ಮಾಡೋದು, ಇಲ್ಲ ರೇಡಿಯೇಷನ್ ಥೆರಪಿ. ಅದರಲ್ಲಿ ರೇಡಿಯೇಷನನ್ನು ಸ್ಪೆಷಲ್ ಟ್ರೀಟ್ಮೆಂಟ್ನ ಕೊಟ್ಟು ಅದು ಈ ಅವಶ್ಯಕತೆ ಎಲ್ಲ ಕ್ಯಾನ್ಸರ್ಸಲ್ಲೂ ಇರೋದಿಲ್ಲ. ಬಟ್ ಮಕ್ಕಳಿಗೆ ಗಡ್ಡೆ ಸಂಬಂಧ ಕ್ಯಾನ್ಸರ್ಸ್ ಆ ಥರ ಇರುವಾಗ ಇದನ್ನು ನಾವು ಉಪಯೋಗಿಸ್ತೀವಿ. ಈಗ ಸರ್ಜರಿ ಮಾಡಿ ಗಡ್ಡೆ ಇರುವಂಥ ಕ್ಯಾನ್ಸರ್ಸ್ನ ನಾವು ತೆಗೆದುಬಿಟ್ಟು ಅದರ ನಂತರ ಕೀಮೊಥೆರಪಿ ಬೇಕಾ ಇಲ್ವಾ ಅಂತ ಕೂಡ ನೋಡ್ತೇವೆ. ಟಾರ್ಗೆಟ್ ಥೆರಪಿ ಅಂದರೆ ಇಮ್ಯುನೋಥೆರಪಿ ಕೂಡ ಈಗ ಸುಮಾರು ಆಸ್ಪತ್ರೆಗಳಲ್ಲಿ ಅವೈಲಬಲ್ ಇದೆ. ಸೊ ಈ 4 ತರಹದ ಟ್ರೀಟ್ಮೆಂಟ್ಸ್ ಉಪಯೋಗಿಸ್ಬಿಟ್ಟು ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ಸ್ನ ನಾವು ಸುಮಾರು 100 ಮಕ್ಕಳಲ್ಲಿ 80 ಮಕ್ಕಳನ್ನು ಸಕ್ಸಸ್ಫುಲ್ಲಾಗಿ ಟ್ರೀಟ್ ಮಾಡ್ಬೋದು. ಟ್ರೀಟ್ ಮಾಡಿದ್ಮೇಲೆ ಅವರ ಮಿಕ್ಕಿದ ಜೀವನ ಕೂಡ ಸುಖಮಯವಾಗಿರಬೇಕು, ಅಂದರೆ ಅವರ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಬೇಕು, ಟ್ರೀಟ್ಮೆಂಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕೂಡ ಕಮ್ಮಿ ಇರಬೇಕು. ಮಕ್ಕಳು ಈ ಥರ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ತಡ್ಕೋತಾರ ಅನ್ನೋ ಸಂಶಯ ಎಲ್ಲರಿಗೂ ಇರ್ಬೋದು. ಆದರೆ ದೊಡ್ಡವ್ರನ್ನ ಹೋಲಿಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಈ ಟ್ರೀಟ್ಮೆಂಟ್ನೆಲ್ಲ ಟಾಲ್ರೇಟ್ ಮಾಡ್ತಾರೆ. ಅವರು ಇನ್ನೂ ಅವರ ಆರ್ಗನ್ಸ್ ಅಂದರೆ ಅವಯವಗಳೆಲ್ಲ ಹೆಲ್ದಿಯಾಗಿ ಇರೋದ್ರಿಂದ ಟ್ರೀಟ್ಮೆಂಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕೂಡ ಅವರಲ್ಲಿ ತುಂಬ ಕಮ್ಮಿ. ಆದ್ದರಿಂದ ಭಯಪಡದೆ ಟ್ರೀಟ್ಮೆಂಟ್ ಆಪ್ಷನ್ಸ್ನ ನಿಮ್ಮ ಡಾಕ್ಟರ್ ಜೊತೆ ಸರಿಯಾಗಿ ಡಿಸ್ಕಸ್ ಮಾಡಿ ನಿಮ್ಮ ಮಗುಗೆ ಟೈಲರ್ ಮೇಡ್ ಟ್ರೀಟ್ಮೆಂಟ್, ಯಾವುದೇ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದ್ರೂ ಅದರದ್ದು ತಕ್ಕ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಕ್ಸಸ್ ರೇಟ್ಸ್ ಆರ್ ರಿಯಲಿ ಗುಡ್. ಸೊ ಭಯಪಡದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ನೀವು ತಗೋಬೇಕು.